ಜನರ ನಮ್ಮ ಪೂರ್ವಿಕರ ಪಾದದ ಸ್ಪರ್ಶವನ್ನು ಮಕ್ಕಳಿಗೆ ಮತ್ತೊಂದು ನಾವು ಅಳವಡಿಕೆ ಮಾಡಬಹುದು. ಇಲ್ಲಾಂದರೆ ಮತ್ತೆ ಬರ್ತಕ್ಕಂಥ ದಿನದಲ್ಲಿ ನೆಲದ ಸಂಸ್ಕೃತಿಯ ಬಿತ್ತನೆಗಳನ್ನು ನಾವು ನೋಡೋಕ್ಕಾಗೋದಿಲ್ಲ. ಜನಪದ ಜೀವನ ಕ್ರಮ, ಜನಪದ ಔಷಧಿ ಕ್ರಮ, ಜನಪದ ಬದುಕಿನ ಕ್ರಮಗಳಿದ್ದಾವಲ್ಲ, ಎಷ್ಟು ಜನ ಅಪೋಲೋ ಮುಟ್ಟಕ್ಕಾಗುತ್ತೆ, ಎಷ್ಟು ಜನ ಮಲ್ಯ ಮಣಿಪಾಲನ್ನು ಮುಟ್ಟಕ್ಕಾಗುತ್ತೆ. ಮಲ್ಯ ಮಣಿಪಾಲ್ ಅಪೋಲೋಗಳ ಗೇಟ್ಗಳನ್ನು ಮುಟ್ಟಲು ಆಗುವ ಶಕ್ತಿ ಕ್ಷೀಣರಾಗಿದೆ ಈ ಸಮಾಜ. ಅಂಥವ್ರ ಬದುಕಿಗೆ ಆಗಬೇಕು. ಈ ಬದುಕನ್ನು ನಾವು ಕಲಿಸ್ಕೊಡ್ಬೇಕು ಮಕ್ಕಳ ಮುಖಾಂತರ, ನಾಳೆಗಳ ಮುಖಾಂತರ. ಅವು ಹೇಗೆ ಹೇಳ್ತಾರೆ, ನೈತಿಕತೆಯನ್ನು, ನಿಜಗಳನ್ನು, ಸತ್ಯಗಳನ್ನು ಬಿದ್ದೋದ್ರ ಮುಖಾಂತರ ಕಲಿಸ್ಕೊಳ್ಬೇಕಾಗುತ್ತೆ. ಬರ್ತಕ್ಕಂಥ ದಿನಗಳು ಉಲ್ಲಾಸ ಬಹಳ ಕಷ್ಟಕರವಾದ ದಿನಗಳನ್ನು ನೋಡ್ತೀವಿ ನಾವು. ನಾನು ಅದೇ ಹೇಳಿದೆ, ತಾಯಿ ಕರಿ ಜಾಲಿಕಾಯಿ ತಂದು ಒಳ್ಳಲ್ಲಾಕಿ ಕುಟ್ಟಿ ರುಬ್ಬಿ ಅದರ ರಸ ತೆಗೆದು ಒಂದು ತೆಂಗಿನ ತುಪ್ಪು ಹಾಕಿ ಅದನ್ನು ಪಡ್ಕಲ್ಲಲ್ಲಿ ಒಂದು ಬಿಟ್ಟು 3 ದಿನ ಆದಮೇಲೆ ಗಟ್ಟಿ ಆದಮೇಲೆ ತಾಯಿ ತನ್ನ ಎದೆ ಹಾಲನ್ನು ತುಪ್ಪದ ಮೇಲೆ ಬಿಟ್ಟು ಅವರು ನಮ್ಮ ನೀನಾಸ ಪ್ರತಿಭೆ ನಮ್ಮ ಗುಬ್ಬಿ ತಾಲೂಕಿನವರು ಅವರ ಒಂದು ತಿಂಗಳಿಂದ ಅಹರ್ನಿಶಿಯಾಗಿ ನಮ್ಮ ಮಕ್ಕಳನ್ನು ಕಟ್ಕೊಂಡು ಅವನಿಗೆ ಏನು ತೋರಿಸಿತ್ತೋ ಅದನ್ನು ಅವನು ಕಲ್ತಿರೋದನ್ನೆಲ್ಲ ಆ ಮಕ್ಕಳಿಗೆ ಹೆಚ್ಚಿದ್ದಾರೆ. ಅದು ನಾವು ಬಹಳ ಸಂತೋಷ ಪಡಬೇಕಾದ ವಿಷಯ. ಅವನಿಗೆ ನಾವು ಎಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇವತ್ತು ದಿವಸ ಆತ ಈಗ ಒಂದು ನಾಟಕ ಬೆಟ್ಟಕ್ಕೆ ತಿಳಿಯಾದ ನಾಟಕ ಇದೆ. ಈಗ ನಾಟಕನ ಮಕ್ಕಳೇ ಮಾಡ್ತವೆ, ಮಕ್ಕಳೇ ಹಾಡ್ತವೆ, ರಂಗಗೀತೆಗಳನ್ನು ಮಾಡಿ ನೋಡಿದ್ವಿ. ನಿಮ್ಮ ಯಾವಾಗಲೂ ಕೂಡ ತಂದೆ ತಾಯಿಗಳಿಗೆ ಮಕ್ಕಳು ಹಾಡ್ಬಿಟ್ರೆ ಆನಂದವೂ ಆನಂದ, ಏನಾರ ಆಡಲಿ, ಆ ಪ್ರಶ್ನೆ ಬೇರೆ. ಸಂತೋಷ, ಯಾಕೆಂದ್ರೆ ಮಕ್ಕಳಲ್ವೇನ್ರಿ, ಆ ಮಕ್ಕಳನ್ನ ಈ ಕುಮಾರನ ಕೂತಿದ್ದ ನನ್ನ ಜೊತೆಯವರು, ನನ್ನ ಗುಬ್ಬಿನಲ್ಲಿ ನಾವೆಲ್ಲ ಜೊತೆಲಿ ಕೆಲಸ ಮಾಡಿದ್ರು. ನನ್ನ ತಗಳು ಕೂತಿದ್ದಾರೆ, ನನ್ನ ತಗಳು ನಮ್ಮ ಚಾಲಕ, ಆಮೇಲೆ ನಮ್ಮ ಕೆಂಕೆರೆ ಮಲ್ಲಿಕಾರ್ಜುನ್ ನಮ್ಮ ಅಧ್ಯಕ್ಷರ ಜೊತೆಲಿ ಕೆಲಸ ಮಾಡಬೇಕಾದಂಥ ಸುಯೋಗ ಸಿಕ್ಕಿದೆ ಅವರಿಗೆ. 3 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಆಗಬೇಕಾದಂಥ ಎಲ್ಲ ಜನಪದ ಕಾರ್ಯಕ್ರಮಗಳನ್ನ, ಶಿಬಿರಗಳನ್ನ, ಕಾರ್ಯಾಗಾರಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಕೆಂಕೆರೆ ಮಲ್ಲಿಕಾರ್ಜುನ್ ಜವಾಬ್ದಾರಿ. ನಮ್ಮ ಅಧ್ಯಕ್ಷರು ಅವರಿಗೆ ವಿಪುಲವಾದಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅವರು ಮಾಡಿ ನಮ್ಮ ತುಮಕೂರು ಜಿಲ್ಲೆಗೆ ಕೀರ್ತಿ ತರಬೇಕು ಅಂತ ನಾವು ಆಶಿಸ್ತೇವೆ. ಯಾಕೆಂದ್ರೆ ಒಳ್ಳೆ ಅಧ್ಯಕ್ಷರು